ನಮಸ್ಕಾರದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದ ಜಲ್ನಾದ ಕಾವಾದ್ಯ ಬೆಟ್ಟ. ಅಲ್ಲಿ ಶುಕ್ರವಾರ ಬೆಳಿಗ್ಗೆ ನಡೆದ ಆ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಒಂದೇ ಕುಟುಂಬದ ಮೂವರು, 19 ವರ್ಷದ ಮಗ ಕುನಾಲ್, ಆತನನ್ನು ಉಳಿಸಲು ಹೋದ ಅಪ್ಪ ಮುರಳೀಧರನ್, ಕಣ್ಣೆದುರೇ ಗಂಡ ಮಗನನ್ನು ಕಳೆದುಕೊಂಡು ಅದೇ ಪ್ರಪಾತಕ್ಕೆ ಹಾರಿದ ಅಮ್ಮ ಸಂಗೀತ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಐಫೋನ್ ವಿಚಾರಕ್ಕೆ ನಡೆದ ಜಗಳ ಅಥವಾ ಆಕಸ್ಮಿಕ ಸಾವು ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಅಸಲಿ ಕಥೆಯೇ ಬೇರೆ ಇದೆ. ಇದು ಕೇವಲ ಕ್ಷಣಿಕ ಆವೇಶದಲ್ಲಿ ನಡೆದ ಘಟನೆಯಲ್ಲ. ಆ ಮನೆಯ 4 ಗೋಡೆಗಳ ಮಧ್ಯೆ ವರ್ಷಗಳಿಂದ ಕುದಿಯುತ್ತಿದ್ದ ಕೌಟುಂಬಿಕ ಬೆಂಕಿಯ ಭೀಕರ ಸ್ಫೋಟ ಇದು. ಈಗ ಈ ಸಾವಿನ ಹಿಂದಿರುವ ಅಸಲಿ ಕರಾಳ ಸತ್ಯವನ್ನ ಸ್ವತಃ ಕುನಾಲ್ ಅವರ ಚಿಕ್ಕಮ್ಮ ಮತ್ತು ಅಜ್ಜ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆ ಮನೆಯಲ್ಲಿ ನಿಜಕ್ಕೂ ನಡೆದಿದ್ದೇನು? ಬನ್ನಿ ಸಂಪೂರ್ಣವಾಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಕಡೆತನಕ ಮಿಸ್ ಮಾಡದೆ ನೋಡಿ. ಕಾವಾದ್ಯ ಬೆಟ್ಟ, ಆ ಆಳವಾದ ಕಂದಕಕ್ಕೆ ಮೊದಲು ಬಿದ್ದಿದ್ದು 19 ವರ್ಷದ ಕಾಲೇಜು ಹುಡುಗ ಕುನಾಲ್. ಮಗ ಬೀಳ್ತಿರೋದನ್ನು ನೋಡಿ ಕಾಪಾಡೋಕೆ ಹೋದ ತಂದೆ ಮುರಳೀಧರನ್ ಕೂಡ ಆಯತಪ್ಪಿ ಪ್ರಪಾತಕ್ಕೆ ಬಿದ್ರು. ಕಣ್ಣೆದುರೇ ಇಬ್ಬರು ಪ್ರಾಣ ಬಿಟ್ಟಿದ್ದನ್ನು ನೋಡಿದ ತಾಯಿ ಸಂಗೀತ ತಾನು ಕೂಡ ಅದೇ ಕಂದಕಕ್ಕೆ ಹಾರಿ ಪ್ರಾಣ ಬಿಟ್ರು. ಹೊರಗಿನ ಜನಕ್ಕೆ ಇದು ಸುಖಿ ಕುಟುಂಬದಂತೆ ಕಾಣಿಸ್ತಿತ್ತು. ಆದ್ರೆ ಆ ಕುಟುಂಬ ಒಳಗೊಳಗೆ ಕೊಳೆತು ನಾರುತ್ತಿತ್ತು ಅನ್ನೋದು ಈಗ ಗೊತ್ತಾಗ್ತಿದೆ. ಈ ಘಟನೆ ನಡೆದ ಬೆನ್ನಲ್ಲೇ ಕುನಾಲ್ ಅವರ ಚಿಕ್ಕಮ್ಮ ಅಂದ್ರೆ ಮುರಳೀಧರನ್ ಅವರ ಸ್ವಂತಹ ತಂಗಿ ಮತ್ತು ಅವರ ವೃದ್ಧ ಅಜ್ಜ ಬಂದು ಕಣ್ಣೀರು ಹಾಕಿದ್ದಾರೆ. ಅವರ ಮಾತುಗಳನ್ನು ಕೇಳಿದ್ರೆ ಎಂಥವರಿಗಾದ್ರೂ ಕರುಳು ಚುರುಕ್ಕನ್ಸುತ್ತೆ. ಕುನಾಲ್ ಅವರ ಚಿಕ್ಕಮ್ಮ ಬಿಚ್ಚಿಟ್ಟ ಮಾಹಿತಿ ಪ್ರಕಾರ ಈ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗಿದ್ದು ಮುರಳೀಧರನ್ ಅವರ ಮದುವೆಯಾದ ದಿನದಿಂದಲೇ. ಮುರಳೀಧರನ್ ತಮ್ಮಿಷ್ಟದಂತೆ ಸಂಗೀತ ಅವರನ್ನ ಮದುವೆಯಾದ್ರು. ಆದರೆ ಮನೆಗೆ ಬಂದ ಸೊಸೆ ಸಂಗೀತ ಬಂದ ಕೆಲವೇ ದಿನಗಳಲ್ಲಿ ಗಂಡನನ್ನ ಹೆತ್ತ ತಂದೆ ತಾಯಿ ಮತ್ತು ಒಡ ಹುಟ್ಟಿದವರಿಂದ ಸಂಪೂರ್ಣವಾಗಿ ದೂರ ಮಾಡಿಬಿಟ್ರು. ಮುರಳೀಧರನ್ ಅವರನ್ನ ತಮ್ಮ ಪೂರ್ತಿ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಸಂಗೀತ ಗಂಡನ ಸ್ವಂತಹ ರಕ್ತ ಸಂಬಂಧಿಗಳ ಜೊತೆ ಮಾತುಕತೆಯನ್ನು ನಿಲ್ಲಿಸಿಬಿಟ್ಟಿದ್ರು. ಊರಿನಲ್ಲಿ ಯಾವುದೇ ಶುಭ ಕಾರ್ಯ ಇರಲಿ, ಸಂಬಂಧಿಕರ ಮನೆ ಮದುವೆ ಇರಲಿ, ಕರೆಯೋಕೆ ಅಂತ ಆಮಂತ್ರಣ ಪತ್ರಿಕೆ ಹಿಡ್ಕೊಂಡು ಬಂದರೂ ಕೂಡ ಸಂಗೀತ ಗಂಡನನ್ನು ಹೋಗೋಕೆ ಬಿಡ್ತಿರ್ಲಿಲ್ಲ. ತಾವೂ ಕೂಡ ಹೋಗ್ತಿರ್ಲಿಲ್ಲ. ಅತ್ತ ಕಡೆ ಹೆಂಡತಿಯ ಹಠ, ಇತ್ತ ಕಡೆ ಸ್ವಂತಹ ಕುಟುಂಬ, ಇವೆರಡರ ನಡುವೆ ಸಿಲುಕಿ ಮುರಳೀಧರನ್ ದಿನಾ ನರಳಿ ಸಾಯ್ತಿದ್ರು. ಮುರಳೀಧರನ್ ಅವರ ವೃದ್ಧ ತಂದೆ ಅಂದ್ರೆ ಕುನಾಲ್ ಅವರ ಅಜ್ಜ ಕಣ್ಣೀರಿಡುತ್ತಾ ಹೇಳಿದ ಮಾತುಗಳು ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ. ವರ್ಷಗಟ್ಟಲೆ ಹೆಂಡತಿಯ ಮಾತು ಕೇಳಿ ಹೆತ್ತವರಿಂದ ದೂರವೇ ಉಳಿದಿದ್ದ ಮುರಳೀಧರನ್ ತಮ್ಮ ಕೊನೆಗಾಲದಲ್ಲಿ ಅಂದ್ರೆ ಇತ್ತೀಚೆಗೆ ಸ್ವಂತ ಮನೆಗೆ ವಾಪಸ್ ಬಂದಿದ್ರು. ಅಲ್ಲಿ ಬಂದು ನೋಡಿದಾಗ ಅವರ ತಾಯಿ ಅಂದ್ರೆ ಮುರಳೀಧರನ್ ಅವರ ಅಮ್ಮ ಅನಾರೋಗ್ಯದಿಂದ ಮಲಗಿದ ಮಂಚದಲ್ಲೇ ನರಳುತ್ತಿದ್ರು. ತಾಯಿಯ ಆ ದಯನೀಯ ಸ್ಥಿತಿ ನೋಡಿ ಮುರಳೀಧರನ್ ಅವರ ಎದೆ ಹೊಡೆದು ಹೋಯಿತು. ವರ್ಷಗಳ ಕಾಲ ಹೆತ್ತವರನ್ನ ದೂರ ಇಟ್ಟಿದ್ದಕ್ಕೆ ಅವರಿಗೆ ಪಶ್ಚಾತ್ತಾಪ ಶುರುವಾಗಿತ್ತು. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಮುರಳೀಧರನ್ ತಾವೇ ಕೈಯಾರೆ ಪಾತ್ರೆ ತೊಳೆದು ಅಡುಗೆ ಮಾಡಿ ತಮ್ಮ ಮುದುಕ ತಂದೆ ತಾಯಿಗೆ ತುತ್ತು ತಿನ್ನಿಸಿದ್ರು. ಆದ್ರೆ ಈ ವಿಷಯ ಅವರ ಹೆಂಡತಿಗೆ ಇಷ್ಟವಿರಲಿಲ್ಲ. ಮನೆಯಲ್ಲಿ ದಿನಾವು ಇದೇ ವಿಚಾರಕ್ಕೆ ದೊಡ್ಡ ರಂಪಾಟ ನಡೀತಿತ್ತು. ಇಡೀ ಮನೆಯಲ್ಲಿ ದಿನ ಬೆಳಗಾದ್ರೆ ಕಿತ್ತಾಟ, ಜಗಳ, ಅಸಹಾಯಕತೆ ಮತ್ತು ಉಸಿರುಗಟ್ಟಿಸುವ ವಾತಾವರಣ ಇತ್ತು. ಈ ಮೌನ ಯುದ್ಧದ ನಡುವೆ ಅತಿ ಹೆಚ್ಚು ನಲುಗಿ ಹೋಗಿದ್ದು 19 ವರ್ಷದ ಹುಡುಗ ಕುನಾಲ್. ಒಂದು ಕಡೆ ಅಪ್ಪ ಅಮ್ಮನ ನಡುವಿನ ಕಲಹ, ಇನ್ನೊಂದು ಕಡೆ ಕುಟುಂಬದ ಸಂಬಂಧಗಳೇ ಇಲ್ಲದ ಒಂಟಿತನ. ಇದು ಕುನಾಲ್ನ ಮಾನಸಿಕ ಸ್ಥಿತಿಯ ಮೇಲೆ ತೀವ್ರವಾದ ಪೆಟ್ಟು ಕೊಟ್ಟಿತ್ತು. ಕೊನೆಗೆ ಆ ದುರಂತ ನಡೆದ ದಿನ ಕೂಡ ಐಫೋನ್ ಕೇಳಿದ ವಿಚಾರಕ್ಕೆ ಸಣ್ಣದಾಗಿ ಶುರುವಾದ ಮಾತುಕತೆ ಹಿಂದಿನ ಎಲ್ಲಾ ದ್ವೇಷ ಕೋಪಗಳ ರೂಪ ಪಡೆದುಕೊಂಡು ಸ್ಫೋಟಗೊಂಡಿದೆ. ಪ್ರಪಾತಕ್ಕೆ ಹಾರು ನಿರ್ಧಾರಕ್ಕೆ ಆ ಯುವಕ ಬಂದಿದ್ದೇ ಆ ಮನೆಯಲ್ಲಿದ್ದ ನಿರಂತರ ಮಾನಸಿಕ ಹಿಂಸೆಯಿಂದ. ಕಾವಾದ್ಯ ಬೆಟ್ಟದ ಆ ಕಂದಕದಲ್ಲಿ 3 ಶವಗಳು ಸಿಕ್ಕಿರಬಹುದು. ಆದರೆ ಆ ಜೀವಗಳು ಸತ್ತಿದ್ದು ಆ ಬೆಟ್ಟದ ಮೇಲಲ್ಲ,
ಬದಲಾಗಿ ತಮ್ಮದೇ ಮನೆಯ ಒಳಗಿದ್ದ ಹಠಮಾರಿತನ ಮತ್ತು ಮುರಿದು ಬಿದ್ದ ಸಂಬಂಧಗಳ ನಡುವೆ ಕೇವಲ ಒಬ್ಬರ ಮೊಂಡುತನ, ಸ್ವಾರ್ಥ ಮತ್ತು ಸಂಬಂಧಗಳನ್ನು ಕಡಿದುಕೊಳ್ಳುವ ಪ್ರವೃತ್ತಿ ಇಡೀ ಕುಟುಂಬವನ್ನೇ ಹೇಗೆ ಸರ್ವನಾಶ ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ದುರಂತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ.